ಸೊ ಗೈಸ್, ಇಲ್ಲಿದೆ ನಮ್ಮ CBR 650R ಆ್ಯಂಡ್ ಫಸ್ಟ್ ಲಾಂಗ್ ಟ್ರಿಪ್. ಆ್ಯಕ್ಚುಲಿ ಇವತ್ತು DVನೂ ಬರಬೇಕಾಗಿತ್ತು, ಬಟ್ ಅವ್ರ ಮನೇಲಿ ಏನೋ ಫಂಕ್ಷನ್ ಇದೆ. ಸೊ DV ನಾಳೆ ಬರ್ತಾನೆ ಊರಿಗೆ. ಸೊ ತುಂಬ ಜನ ವೇಟ್ ಮಾಡ್ತಾ ಇದ್ದೀರಾ ಈ ಗಾಡಿ ತೊಗೊಂಡಾದ್ಮೇಲೆ ನಾನು ಸಿಕ್ಕಾಪಟ್ಟೆ ಬ್ಲಾಸ್ಟ್ ಎಲ್ಲ ಮಾಡ್ತೀನಿ, ಲೀಟರ್ ಕ್ಲಾಸ್ಗಳ ಜೊತೆ ಆಟ ಆಡ್ತೀನಿ ಅಂತ. ಮಳೆ ಜೋರಾಗಿ ಬರ್ತಾ ಇದೆ, ಟೈಮ್ 6:15 ಆಗಿದೆ. ಇಲ್ಲಿದೆ ನಮ್ಮ ಸೆಕ್ಯೂರಿಟಿ స్క్వాడ్. అదోడు అయింది అంతేనే. పోరా అది కొంచెం పుణ్య నువ్వు పోయి అవంతా పెట్టేస్తారా నువ్వు నాకు తెలుసు పోరా. ಸೊ ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಎ ಬ್ಯೂಟಿಫುಲ್ ಸ್ಯಾಟರ್ಡೇ ಈವ್ನಿಂಗ್. ಟೈಮ್ ಬಂದ್ಬಿಟ್ಟು 4:15 ಆಗ್ತಾಯಿದೆ, 5 ಗಂಟೆ ಆಗ್ತಾಯಿದೆ. ಆ್ಯಂಡ್ ನಾನಿದ್ದೀನಿ ಶೆಲ್ ಪೆಟ್ರೋಲ್ ಬಂಕ್ ಹತ್ರ. ಸೊ ಇದು ಏರ್ಪೋರ್ಟ್ ರೋಡ್ ನಂದಿ ಉಪಚಾರ ಬರುತ್ತಲ್ಲ, ಅದೇ ಶೆಲ್ ಪೆಟ್ರೋಲ್ ಬಂಕ್. ಸೊ ಇಲ್ಲಿಂದ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಸೊ ಗೈಸ್, ಇಲ್ಲಿದೆ ನಮ್ಮ CBR 650R ಆ್ಯಂಡ್ ಫಸ್ಟ್ ಲಾಂಗ್ ಟ್ರಿಪ್ ಆ್ಯಂಡ್ ಐ ಆಮ್ ರಿಯಲಿ ಎಕ್ಸೈಟೆಡ್. ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ಚಿತ್ತೂರು ಅಂತ ಒಂದು ಜಾಗ. ಸೊ ತಿರುಪತಿಗೆ ಹೋಗ್ತಾ ನಿಮಗೆ ಈ ಪರ್ಟಿಕ್ಯುಲರ್ ಊರು ಸಿಗುತ್ತೆ. ಸೊ ಯಾರ್ಯಾರು ತಿರುಪತಿಗೆ ಟ್ರಾವೆಲ್ ಮಾಡ್ತಾ ಇರ್ತೀರೋ ಅವ್ರಿಗೆ ಗೊತ್ತಿರುತ್ತೆ ಈ ಊರ ಬಗ್ಗೆ. ಓಕೆ ಗೈಸ್, ಇನ್ನು ಜರ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗಾಡಿಗೆ ಒಂದು ಬೇಸಿಕ್ ಆಕ್ಸಸರೀಸ್ ಅನ್ನೋದು ಹಾಕ್ಸಿದ್ದೀನಿ. ಅದು ಏನಂತ ತೋರಿಸ್ಬಿಡ್ತೀನಿ ನೋಡಿ. ಸೊ ಫಸ್ಟ್ ಬಂದುಬಿಟ್ಟು ಸ್ಲೈಡರ್ಸ್ ಹಾಕ್ಸಿದ್ದೀನಿ, ಫ್ರೇಮ್ ಸ್ಲೈಡರ್ಸ್. ಅದಾದಮೇಲೆ ರೇಡಿಯೇಟರ್ ಗಾರ್ಡು, ಆಮೇಲೆ ಈ ಟ್ಯಾಂಕ್ ಗಾರ್ಡ್ ಒಂದು ಹಾಕ್ಸಿದ್ದೀನಿ. ಆಮೇಲೆ ಈ ಪರ್ಟಿಕ್ಯುಲರ್ ಜಾಗಕ್ಕೆ PPF ಮಾಡಿಸಿದ್ದೀನಿ. ಆ್ಯಂಡ್ ಅದು ಬಿಟ್ಟರೆ ಇನ್ನೇನು ಹಾಕ್ಸಿಲ್ಲ. ನೆಕ್ಸ್ಟು ಒಂದು BMC ಏರ್ ಫಿಲ್ಟ್ರ್ ಹಾಕ್ಸೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ಸರ್ವಿಸಲ್ಲಿ ಚೇಂಜ್ ಮಾಡಿಸ್ಬಿಡ್ತೀನಿ ಅದನ್ನು. ಸೊ ಬನ್ನಿ ನಾವು ಹೊರಡೋಣ. ಸೊ ಇಲ್ಲಿಂದ ಕರೆಕ್ಟಾಗಿ 3 hours ಆಗುತ್ತೆ. ಒಂದು ಸ್ವಲ್ಪ ಲೇಟ್ ಆಗೋಯ್ತು. ಆ್ಯಕ್ಚುಲಿ ಇವತ್ತು DVನೂ ಬರಬೇಕಾಗಿತ್ತು, ಬಟ್ ಅವ್ರ ಮನೇಲಿ ಏನೋ ಫಂಕ್ಷನ್ ಇದೆ. ಸೊ DV ನಾಳೆ ಬರ್ತಾನೆ ಊರಿಗೆ. ಸೊ ನಾಳೆನೂ ನಾನು ಫುಲ್ ಊರಲ್ಲೇ ಇರ್ತೀನಿ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಅ ಫನ್ ಟೈಮ್. ಸೊ ಗಾಡಿ ಫುಲ್ ಫ್ಯೂಲ್ ಅಪ್ ಆಗಿದೆ, ನೀವು ನೋಡ್ಬೋದು. 377 ಕಿಲೋಮೀಟರ್ಸ್ ರೇಂಜ್ ತೋರಿಸ್ತಾ ಇದೆ. ಸೊ ಇದು ರೇಂಜ್ ತೋರಿಸುತ್ತೆ, ಇಲ್ಲಾಂದರೆ ಫ್ಯೂಯಲ್ ಬಾರ್ ತೋರಿಸುತ್ತೆ. ನಾನು ಜಸ್ಟ್ ರೇಂಜಿಗೆ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ಏನೋ ಬನ್ನಿ ಹೋಗೋಣ. ಮೋಸ್ಟ್ ಪ್ರಾಬಬ್ಲಿ ಸ್ಯಾಟರ್ಡೇ ಫುಲ್ ಹೆವಿ ಟ್ರಾಫಿಕ್ ಇರುತ್ತೆ. ಬಟ್ ನಮ್ಗೆ ಇಲ್ಲಿಂದ ಏನು ಟ್ರಾಫಿಕ್ ಇರೋಲ್ಲ, ಯಾಕಂದರೆ ಇಲ್ಲಿಂದ ರಿಂಗ್ ರೋಡ್ ಹಿಡಿದುಬಿಟ್ರೆ ಫೆರಿಫಲ್ ರಿಂಗ್ ರೋಡು, ಅದಾದಮೇಲೆ ಕೋಲಾರ ರೋಡು, ಆಮೇಲೆ ಇನ್ಯಾವುದು ಟ್ರಾಫಿಕ್ ಇರೋಲ್ಲ. ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗೋದು. ಸೊ ಬನ್ನಿ, ವಿಲ್ ಗೆಟ್ ಆನ್ ಟು ಫೆರಿಫಲ್ ರಿಂಗ್ ರೋಡ್. ಓಕೆ ಗಾಯ್ಸ್, ವಿ ಆರ್ ಆನ್ ದ ಫೆರಿಫೆರಲ್ ರಿಂಗ್ ರೋಡ್. ಸೊ ಮೊನ್ನೆ ಯಾವುದೋ ಗ್ರೂಪಲ್ಲಿ ಹಾಕಿದ್ರು ಇಲ್ಲಿ ಬೈಕ್ಸ್ನ ಬಿಡ್ತಾಯಿಲ್ಲ ಅಂತ. ಆ್ಯಂಡ್ ನಾನು ಹಂಗೆ ಅಂದ್ಕೊಂಡಿದ್ದೆ, ಬಟ್ ನಿನ್ನೆ DV ಕನ್ಫರ್ಮ್ ಮಾಡಿದೆ ದಟ್ ಬೈಕ್ಸ್ ಆರ್ ಅಲೌಡ್ ಅಂತ. ಆ್ಯಂಡ್ ಆರಾಮಾಗಿ ಹೋಗ್ತಾ ಇದ್ದೀನಿ. ಅಕಸ್ಮಾತ್ ಏನಂದರೆ ಈ ರೋಡಲ್ಲಿ ಬೈಕ್ಸ್ನ ಬ್ಯಾನ್ ಮಾಡಿಬಿಟ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ, ಯಾಕಂದರೆ ಏರ್ಪೋರ್ಟ್ ರೋಡ್ ಟು ಕೋಲಾರ ರೋಡ್ ತುಂಬ ಒಳ್ಳೆ ಕನೆಕ್ಟಿವಿಟಿ ಇದು. ಸೊ ಆರಾಮಾಗಿ 130, 140 ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು. ಸೊ ತುಂಬ ಜನ ವೇಟ್ ಮಾಡ್ತಾ ಇದ್ದೀರಾ ಈ ಗಾಡಿ ತೊಗೊಂಡಾದ್ಮೇಲೆ ನಾನು ಸಿಕ್ಕಾಪಟ್ಟೆ ಬ್ಲಾಸ್ಟ್ ಎಲ್ಲ ಮಾಡ್ತೀನಿ, ಲೀಟರ್ ಕ್ಲಾಸ್ಗಳ ಜೊತೆ ಆಟ ಆಡ್ತೀನಿ ಅಂತ. ಸೊ ಮೈ ಡಿಯರ್ ಫ್ರೆಂಡ್ಸ್, ಟು ಬಿ ಹಾನೆಸ್ಟ್, ಈ ಗಾಡಿ ತೊಗೊಂಡಿರೋದು ಜಸ್ಟ್ ಕ್ರೂಸ್ ಅರೌಂಡ್ ಆ್ಯಂಡ್ ಹ್ಯಾವ್ ದ ಫೀಲ್ ಆಫ್ ದಟ್ ಇನ್ಲೈನ್ 4. ಯಾವುದೇ ರೀತಿಯ ಡ್ರ್ಯಾಗ್ ರೇಸ್ಗಳು ಅಥವಾ ಲೀಟರ್ ಕ್ಲಾಸ್ ಗಾಡಿಗಳ ಜೊತೆ ಆಟ ಆಡೋದು, ಕಾರ್ನರಿಂಗ್ ಮಾಡೋದು ಅದೆಲ್ಲನೂ ಮಾಡ್ತೀನಿ, ಬಟ್ ಯಾವಾಗಲೂ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ದೇರ್ ಇಸ್ ನಥಿಂಗ್ ಟು ಪ್ರೂವ್. ಆ್ಯಂಡ್ ಇವಾಗ ಐ ಆಮ್ ಮೋರ್ ಮೆಚೋರ್ಡ್ ಮೈ ಡಿಯರ್ ಫ್ರೆಂಡ್ಸ್. ಈಗ ನನಗೇನು ಅಂಥ ಪಾಯಿಂಟ್ನ ಪ್ರೂವ್ ಮಾಡಬೇಕು ಅಂತ ಇಲ್ಲ, ಮಾಡಬೇಕಾಗಿರೋ ಪಾಯಿಂಟ್ಸ್ ಎಲ್ಲ ಪ್ರೂವ್ ಮಾಡಾಗಿದೆ. ನನಗೆ ಗೊತ್ತು ನಾನು ಹೆಂಗೆ ಗಾಡಿ ಓಡಿಸ್ತೀನಿ ಅಂತ, ಆ್ಯಂಡ್ ನಿಮ್ಗೆಲ್ಲರಿಗೂ ಗೊತ್ತು. ಸೊ ಮತ್ತೆ ಪದೇ ಪದೇ ಅದನ್ನೇ ಪ್ರೂವ್ ಮಾಡೋದ್ರಲ್ಲಿ ಏನು ಮಜಾ ಇಲ್ಲ. ಸೊ ಈ ಪರ್ಟಿಕ್ಯುಲರ್ ಗಾಡಿಯಲ್ಲಿ ಆರಾಮಾಗಿ ಲಾಂಗ್ ಡಿಸ್ಟೆನ್ಸ್ ಟೂರಿಂಗ್ ಮಾಡಿಕೊಂಡು ಆ ಇನ್ಲೈನ್ 4 ಇಂಜಿನ್ನ ಮತ್ತು ಆ ಪವರ್ನ ಎಂಜಾಯ್ ಮಾಡಿಕೊಂಡು ಒಂದು ಪೀಸ್ ಆಫ್ ಮೈಂಡಲ್ಲಿ ಗಾಡಿ ಓಡಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಇಟ್ ಇಸ್ ಗೋಯಿಂಗ್ ಟು ಬಿ ಎ ಕಾಮ್ ಆ್ಯಂಡ್ ಪೀಸ್ಫುಲ್ ರೈಡ್ಸ್ ಫ್ರಮ್ ನೌ ಆನ್. ಆ್ಯಂಡ್ ಈ ಪರ್ಟಿಕ್ಯುಲರ್ ಗಾಡಿ ಬಗ್ಗೆ ಹೇಳಬೇಕಂದ್ರೆ ವೆರಿ ವೆರಿ ನೈಸ್ ಮಿಷಿನ್. ಆ್ಯಂಡ್ ಎಸ್ಪೆಷಲಿ ಈ ಗಾಡಿದು ಬಿಗ್ಗೆಸ್ಟ್ ಹೈಲೈಟ್ ಬಂದುಬಿಟ್ಟು ಈ 650cc ಇನ್ಲೈನ್ 4 ಇಂಜಿನ್, 63 Nm ಆಫ್ ಟಾರ್ಕ್ ಆ್ಯಂಡ್ 95 ಹಾರ್ಸ್ ಪವರ್ ಆ್ಯಂಡ್ ಕ್ರೇಜಿ ಇಂಜಿನ್. ಇವಾಗ ನೋಡಿ ನಾನು 6th ಗೇರಲ್ಲಿ ಇದ್ದೀನಿ. ನಾನು ಆ್ಯಸ್ ಲೋ ಆ್ಯಸ್ ನಿಮಗೆ ತೋರಿಸ್ತೀನಿ ನೋಡಿ, 45 km/h ಆರಾಮಾಗಿ ಪಿಕಪ್ ತೊಗೋಬೋದು ನೋಡಿ. 40 ಜಸ್ಟ್ ಥ್ರಾಟ್ಲ್ ಓಪನ್ ಮಾಡಿದ್ರೆ ಎಷ್ಟು ಆರಾಮಾಗಿ ತೊಗೊಳುತ್ತೆ. ಸೊ 40 ಇಂದ 240 ಒಂದೇ ಗೇರು, 6ನೇ ಗೇರ್. ಅದು ಒಂಥರ ನೀವು ಹೈವೇಲಿ ಆಟೋಮೆಟಿಕ್ ಗಾಡಿ ಥರ ಇದನ್ನು ಓಡಿಸ್ಬೋದು. ಆ್ಯಂಡ್ ಸಿಟಿಲೂ ಅಷ್ಟೇ, ವೆರಿ ಟ್ರ್ಯಾಕ್ಟಬಲ್ ಇಂಜಿನ್, ವೆರಿ ಸ್ಮೂತ್. ಒಂದು ಸ್ವಲ್ಪ ಹೀಟ್ ಗೊತ್ತಾಗುತ್ತೆ. ಆ್ಯಂಡ್ ಅದು ಬಿಟ್ಟರೆ ಇದರಲ್ಲಿ ಏನಂತ ದೊಡ್ಡ ನೆಗೆಟಿವ್ಸ್ ಇಲ್ಲ. ಗಾಡಿ ಒಂದು ಸ್ವಲ್ಪ ವೇಟ್ ಇದೆ, 208 kilos ಇದೆ ಇದು. ಸೊ ಒಂಚೂರು ಹೆವಿಯರೇ ಇದು. ಅದು ನಿಮಗೆ ಗಾಡಿ ಓಡಿಸ್ಬೇಕಾದ್ರೂ ಅಂತೂ ದೇವರಾಣೆಗಳು ಗೊತ್ತಾಗೋದಿಲ್ಲ.
ಯಾಕಂದರೆ ಹೋಂಡಾದು ಡ್ರೈವಿಂಗ್ ಡೈನಾಮಿಕ್ಸ್ ಆ್ಯಂಡ್ ರೈಡರ್ಸ್ ಟ್ರ್ಯಾಂಗಲ್ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಅದು ಬಿಟ್ಟರೆ ಇನ್ನು ಎಲೆಕ್ಟ್ರಾನಿಕ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಈ ಗಾಡಿಯಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಆಮೇಲೆ ಕ್ವಿಕ್ ಶಿಫ್ಟರ್ ನಾನು ಹಾಕ್ಸಿದ್ದೀನಿ ಆಪ್ಷನಲ್ಲು. ಹೀಟೆಡ್ ಗ್ರಿಪ್ಸ್ ಬರುತ್ತೆ, ಅದು ಆಪ್ಷನಲ್ ಎಕ್ಸ್ಟ್ರಾ, ಅದು ನೀವು ಬೇಕಾದರೆ ಹಾಕ್ಸ್ಕೊಬೋದು. ನಮ್ಮ ಕಂಡೀಷನ್ಸ್ಗೆ ಬೇಕಾಗಲ್ಲ, ಬಟ್ ಅಕಸ್ಮಾತ್ ನೀವೇನಾದರೂ ಲೇ ಲದಾಖ್ ಸ್ಪಿಟಿ ಆ ಥರ ಜಾಗದಲ್ಲಿ ಗಾಡಿ ಓಡಿಸ್ತೀರಾ ಅಂದರೆ ಎಕ್ಸ್ಟ್ರೀಮ್ ಕೋಲ್ಡ್ ಕಂಡೀಷನ್ಸಲ್ಲಿ ಅವಾಗ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ಒಂದು ಸ್ವಲ್ಪ ಕ್ರೂಸ್ ಮಾಡೋಣ, ಯಾಕಂದರೆ ಕತ್ಲಾಗ್ತಾ ಇದೆ. ಅದು ಕ್ಯಾಚ್ ಯು ಇನ್ ಎ ವೈ. ಓಕೆ ಗಾಯ್ಸ್, ನೀವು ನೋಡ್ಬೋದು ವೆದರ್ ಹೆಂಗಿದೆ ಅಂತ. ಫುಲ್ ಚಿಲ್ಲಾಗಿದೆ, ಮಳೆ ಬರೋ ಸೂಚನೆಯೂ ಇದೆ. ಮಳೆ ಬಂದರೆ ಅಂತೂ ಇನ್ನೂ ಕ್ರೇಜಿ ಆಗಿರುತ್ತೆ ಈ ಸೆಕೆಯಲ್ಲಿ. ಇಲ್ಲೆಲ್ಲ ಮಳೆ ಬಂದರೂ ಏನು ಚಳಿ ಆಗಲ್ಲ ನಿಮಗೆ. ಮಳೆ ಜೋರಾಗಿ ಬರ್ತಾ ಇದೆ. ಟೈಮ್ 6:15 ಆಗಿದೆ. ಇಲ್ಲಿಂದ ಇನ್ನೂ ಆಲ್ಮೋಸ್ಟ್ 1.25 ಅವರ್ ಇದೆ ನಮ್ಮೂರಿಗೆ. A few hours later. ಸೊ ಗೈಸ್, ನೀವು ನೋಡ್ಬೋದು ಫುಲ್ ಕತ್ಲಾಗ್ಬಿಟ್ಟಿದೆ. ಟೈಮ್ ಬಂದ್ಬಿಟ್ಟು 8:15. ಇನ್ನು ನಮ್ಮ ಊರಿಗೆ ಇನ್ನೊಂದು 2 ನಿಮಿಷ ಅಷ್ಟೇ ಇರೋದು. ಸೊ ಇಟ್ಸ್ ಅ ಬ್ಯೂಟಿಫುಲ್ ವಿಲೇಜ್. ಆ್ಯಕ್ಚುಲಿ ಕತ್ಲಾಗಿರೋದನ್ನ ನಿಮಗೇನು ಕಾಣಿಸ್ತಾ ಇಲ್ಲ. ಇನ್ನು ಸ್ವಲ್ಪ ದೂರದಲ್ಲೇ ಫಸ್ಟು ನಮ್ಮದು ದೇವಸ್ಥಾನ ಒಂದು ಬರುತ್ತೆ ಊರಿಗಿನ ಮುಂಚೆ. ನಮ್ಮ ಮನೆ ದೇವರು ಮುನೀಶ್ವರ. ಅಲ್ಲೊಂದು ನಮಸ್ಕಾರ ಹಾಕ್ಕೊಂಡು ಮನೆ ಹತ್ರ ಹೋಗ್ಬಿಡೋಣ. ನಮ್ಮ ಮನೇನೂ ಅಷ್ಟೇ ಒಂದು ಸ್ವಲ್ಪ ಊರು ಈಚೆನೇ ಇರೋದು. ಸೊ ಬೆಳಗ್ಗೆ ತೋರಿಸ್ತೀನಿ ಎಲ್ಲ ನೀಟಾಗಿ ನಿಮಗೆ. ಇದೇನೋ ದೇವಸ್ಥಾನ, ಏನಪ್ಪ ಇದು ಲೈಟೇ ಇಲ್ವಲ್ಲ, ಕರೆಂಟ್ ಇಲ್ವಾ ಊರಲ್ಲಿ? ಥ್ಯಾಂಕ್ ಯು. ಬಂದೇ ಬಿಡ್ತು ನಮ್ಮೂರು ಬೊಜ್ಜನಾಯನಪಲ್ಲಿ. ಮೀನಿಂಗ್ ಅಂತ ನಾನು ಕೇಳಬೇಡಿ, ನಂಗೆ ಗೊತ್ತಿಲ್ಲ. ಸೊ ಇಲ್ಲೇ ಲೆಫ್ಟ್ ತೊಗೋಬೇಕು. ಮೈಲ್ಡ್ ಆಫ್ ರೋಡಿಂಗ್. ಇಲ್ಲಿದೆ ನಮ್ಮ ಮನೆ. ಇಲ್ಲಿದೆ ನಮ್ಮ ಸೆಕ್ಯೂರಿಟಿ ಸ್ಕ್ವಾಡ್. ಒಂದು ನಿಮಿಷ ಇರು. ಪೈಪ್ ಇದೆಯಾ? ಪೈಪು ಓಹೋ ಹೋ 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 ಹೆವಿ ಆಗಿರ್ಬಿಟ್ಟೈತೆ ಕೊಚ್ಚೆ. ಸೊ ನಮ್ಮ ಅಪ್ಪ ಅಮ್ಮ ಇವಾಗ ವಾಪಸ್ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದಾರೆ. ನಾನು ಇವತ್ತೇನಾಗೇ ಹೋಯ್ತು. ನಾಳೆ ಫುಲ್ ಡೇ ಇದ್ಬಿಟ್ಟು ಮಂಡೇ ಹೊರಡ್ತೀನಿ. ಸೊ ನಾಳೆ ಬೆಳಗ್ಗೆ ಡಿ ವಿ ಬರ್ತಾನಲ್ಲ, ಡಿ ವಿನೂ 1 ಡೇ ಸ್ಟೇ ಆಗ್ತಾನೆ. ಗಾಡಿಗೆ ಒಂಚೂರು ನೀರು ಹೊಡೆದು ಬಿಡೋಣ. ಫುಲ್ಲು ಚಿಂದಿ ಚಿತ್ರಾನ್ನ ಆಗ್ಬಿಡೈತೆ. ఏమే యావదే అంతంతా ఇక్కడ ఎవరు కడిగి తుడిసారులే. ಯಾರ್ಯಾರು ಗೊತ್ತಿರೋ ನಮ್ಮ ತಂದೆ ನಮ್ಮ ಮೆಕ್ಯಾನಿಕ್ಕು ಅರ್ಜುನ್ ಸರ್ಜಾ ಗೊತ್ತಲ್ಲ, ಕನ್ನಡ ಆ್ಯಕ್ಟ್ರು. ಅವ್ರು ನಮ್ಮ ತಂದೆಯವ್ರ ಕಸ್ಟಮರ್. ಅವ್ರ ಮದುವೆಗೆಲ್ಲ ಹೋಗಿ ಬಂದಿದ್ದಾರೆ. KR ರೋಡಲ್ಲಿ ಇತ್ತವ್ರದ್ದು ಅಂಗಡಿ. ಸೊ ಅದಕ್ಕೆ ನಮಗೂ ಈ ಬೈಕ್ ಹುಚ್ಚಲ್ಲ. ಇಟ್ ಈಸ್ ಫ್ರಮ್ ದ ಬ್ಲಡ್. ಅದು ಅయిందంతానే
నువ్వు పోరా, అది కొంచెం పుణ్యం, నువ్వు పోయి అవంతా పెట్టేసి రారా. నువ్వు నాకు తెలుసు, పోరా. అది ఎక్కడ చేయలేదు. నువ్వు పోయి ఆ బట్టలంతా ఇంటికి చేసి పెట్టేస్తా. ఆటో వస్తుంది, మేము ఎగ్గొడతాం. ಓಕೆ. ಸೊ ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಆಲ್ಮೋಸ್ಟ್ 15 ಮಿನಿಟ್ಸ್ ಹೋಗಬೇಕು. ಸೊ ಇಲ್ಲಿ ಯಾವುದೇ ರೀತಿಯ ಓಲಾ ಊಬರ್ ಎಲ್ಲ ಇಲ್ವಲ್ಲ. ಒಬ್ಬರು ಆಟೋ ಅವರು ನಂಬರ್ ಇದೆ, ಅವ್ರು ಕಾಲ್ ಮಾಡಿದಾಗ ಬಂದು ಡ್ರಾಪು ಮಾಡ್ತಾರೆ ಬಸ್ ಸ್ಟ್ಯಾಂಡ್ಗೆ, ಬಸ್ ಸ್ಟ್ಯಾಂಡಿಂದ ಪಿಕಪ್ಪು ಮಾಡ್ತಾರೆ. ಸೊ ದಟ್ಸ್ ಇಟ್ ಮೈ ಡಿಯರ್ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.